15 ಮಿನಿಟ್ಸ್ ಅಲ್ಲಿ ನಾವು ಈ ಎಲ್ಲ ಡೆಮೋ ತೋರಿಸ್ತೀವಿ. ಕಾರು ಬೈಕ್ ಎಲ್ಲ ವಾಶ್ ಮಾಡಿ ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪೂ ಯೂಸ್ ಮಾಡ್ಕೊಂಡು ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪೂ ತಗೊಂಡಿನಿ ನೋಡಿ. ಈ ತರ ಸ್ಲೋ ಆಗೋದ್ರೆ ನಿಮ್ಗೆ ನೀಟಾಗಿ ಕ್ಲೀನ್ ಆಗುತ್ತೆ, ಬೇಗ ಕ್ಲೀನ್ ಆಗುತ್ತೆ. ಈ ತರ ಸ್ಪೀಡ್ ಆಗಿ ಹೋಗ್ಬೇಡಿ ಯಾವತ್ತೇ ಆಗ್ಲಿ ವಾಟರಿಂಗ್ ಮಾಡ್ಬೇಕಾದ್ರೆ ಕಾರ್ಗೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಪುನೀತ್ ಗೌಡ. ಇವತ್ತು ಬಂದು ಕಮೆಂಟ್ಸ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ನ ಕಂಪ್ಲೀಟ್ ಡೀಟೇಲ್ ಒಂದು ವಿಡಿಯೋ ಮಾಡಿ ಹೇಳಿ ನಮ್ಗೆ ಅಂತ ಹೇಳ್ಬಿಟ್ಟು. ನೋಡಿ, ಈ ವಾಲ್ ಮೌಂಟೆಡ್ ಸೆಟಪ್ ಬರುತ್ತೆ. ನಾವು ಇವಾಗ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಅನ್ನೋದು ನಾವು ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ ಒಂದು ಪ್ರಾಬ್ಲಮ್ ಇರುತ್ತೆ. ನಾರ್ಮಲ್ ಪ್ರೆಷರ್ ವಾಷರ್ ನ ನಾವು ಎಲ್ಲಾ ಕಡೆ ಎತ್ಕೊಂಡು ಹೋಗಿ ನಾವು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಸೊ ಒಂದೇ ಒಂದು ವಾಲ್ ಮೌಂಟೆಡ್ ಸೆಟಪ್ ಇದ್ರೆ ಅದು ತುಂಬಾ ಯೂಸ್ ಆಗುತ್ತೆ. ಒಂದೇ ಕಡೆಯಿಂದ ನಾವು ಎಲ್ಲಾ ಕಡೆ ಪ್ರೆಷರ್ ವಾಷಿಂಗ್ ಮಾಡ್ಕೋಬಹುದು, ತುಂಬಾ ಉಪಯೋಗ ಬರುತ್ತೆ. ನಾರ್ಮಲ್ ಪ್ರೆಷರ್ ವಾಷರ್ಗಿಂತ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಅಂತ ಆ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋಕ್ಕೋಸ್ಕರ ನಾವು ಪ್ರೆಷರ್ ವಾಷರ್ ತಂದಿರೋದು ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್. ಸೊ ಇವಾಗ ಇದಕ್ಕೆ ನಾವು ಏನೇನು ಆಕ್ಸೆಸರೀಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಕ್ವಿಕ್ ಕನೆಕ್ಟ್ ಇಂದ 7 ನಾಸಲ್ಸ್ ಇರೋ ಒಂದು ಗನ್ ಕೊಡ್ತೀವಿ, 50 ಫೀಟ್ ಹೋಸ್ ಕೊಡ್ತೀವಿ, ಹೈಡ್ರಾಲಿಕ್ ಹೋಸ್. ಇದು ನಾರ್ಮಲ್ ಹೋಸ್ ಬರಲ್ಲ ನಿಮಗೆ, ಫುಲ್ ಡ್ಯೂರಬಲ್ ಇರುತ್ತೆ. ಇದು ನಿಮಗೆ ವಾಲ್ ಮೌಂಟೆಡ್ ಸೆಟಪ್ ಟೈಮ್ ಅಲ್ಲಿ ಇನ್ಲೆಟ್ ವಾಲ್ ಕೊಡ್ತೀವಿ. ಅಕಸ್ಮಾತ್ ನಿಮ್ಗೆ ಎಕ್ಸ್ಟ್ರಾ ಇನ್ಲೆಟ್ ಪೈಪ್ ಬೇಕಂದ್ರೂ ನಾವು ಎಕ್ಸ್ಟ್ರಾ ಪ್ರೊವೈಡ್ ಮಾಡ್ಕೊಡ್ತೀವಿ. ಟೈಟಾನಿಯಂ ಸಿಲ್ವರ್ ಒಂದು ಕಲರ್ ಇರೋ ಒಂದು ವಾಲ್ ಮೌಂಟೆಡ್ ಸೆಟಪ್ ಬರುತ್ತೆ. ನಮ್ದೇ ಆದ ಒಂದು ಫೋಮ್ ಕ್ಯಾನನ್ ಸಿಗುತ್ತೆ ನಿಮ್ಗೆ, ಸುಗ್ರೀವ್ ಇಂಡಸ್ಟ್ರೀಸ್ ಫೋಮ್ ಕ್ಯಾನನ್ 1 ಲೀಟರ್ದು. ಆಮೇಲೆ ಕಾರ್ ವಾಶ್ ಶಾಂಪೂಸ್ ಕೂಡ ಬಿಟ್ಟಿದ್ದೀವಿ ನಮ್ಮ ಕಡೆಯಿಂದ. ಅಂಡ್ ಇವತ್ತು ನಾನು ಕಂಪ್ಲೀಟ್ ಈ ಒಂದು ವರ್ಕಿಂಗ್ ಹೆಂಗಾಗುತ್ತೆ ನಮ್ಮ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್, ಆಮೇಲೆ ಏನೇನ್ ಇಂದ ನಾವು ಕನೆಕ್ಟ್ ಮಾಡ್ಕೋಬಹುದು, ಇನ್ಲೆಟ್ ಯಾವ್ಯಾವ್ದ್ರಿಂದ ಕೊಡ್ಕೋಬಹುದು ಅಂತ ಹೇಳ್ತೀನಿ. ಒಂದು, ದೇರ್ ಆರ್ 3 ಮೋಡ್ಸ್ ಆಫ್ ಇನ್ಲೆಟ್ಸ್. ಇದರಲ್ಲಿ ನೀವು ನಾರ್ಮಲ್ ಆಗಿ ಇನ್ಲೆಟ್ ನ ಬಂದು ನೀವು ಯಾವ್ದಾನ ಸಂಪ್ ಇದ್ರೆ ಸಂಪ್ಗೂ ಕೊಡ್ಕೋಬಹುದು, ಇಲ್ಲ ಬಕೆಟ್ ಇದ್ರೆ ಬಕೆಟ್ಗೂ ಕೊಡ್ಕೋಬಹುದು. ಇಲ್ಲ ಅಂದ್ರೆ ಇದಕ್ಕೆ ನಾವು ಟ್ಯಾಪ್ ಕನೆಕ್ಟರ್ ಅಂತ ಒಂದು ಕನೆಕ್ಷನ್ಸ್ ಕೊಡ್ತೀವಿ, ಅದನ್ನ ನೀವು ಅಲ್ಲಿ ತೋರಿಸಿ. ಟ್ಯಾಪ್ ಕನೆಕ್ಷನ್ ಇದ್ರೆ ಟ್ಯಾಪ್ಗೂ ಬೇಕಾದ್ರೆ ಕೊಟ್ಕೊಂಡು ಟ್ಯಾಪ್ ಆನ್ ಮಾಡ್ಕೋಬಹುದು. ಇವು 3 ಮೆಥಡ್ಸ್ ಇರುತ್ತೆ ಇನ್ಲೆಟ್ ಕನೆಕ್ಷನ್ಸ್ ಕೊಡ್ಕೊಳ್ಳೋಕೆ. ಇದು ಒಂದು ನಮ್ದು ಪ್ರೆಷರ್ ವಾಷರ್ ಗನ್ ಈ ತರ ಇರುತ್ತೆ. 300 ಬಾರ್ ಪ್ರೆಷರ್ ಕೆಪಾಸಿಟಿ ಇರುತ್ತೆ. ಈ ತರ ಕ್ವಿಕ್ ಕನೆಕ್ಟ್ಸ್ ಕೊಡ್ತೀವಿ, ಈಸಿ ಟು ಯೂಸ್ ತರ. ಅಕಸ್ಮಾತ್ ಏನಾನ ಪೈಪ್ ತಿರುಕೊಳ್ಳೋದೆಲ್ಲ ಇರಲಿ, ಅದು ಬೇಕಾದ್ರೆ ನೀವು ಇದರಲ್ಲಿ ಆಕ್ಸೆಸ್ ಮಾಡ್ಕೋಬಹುದು. ಇವಾಗ ನಾನು ಇನ್ಲೆಟ್ ಕನೆಕ್ಷನ್ಸ್ ನಮಗೆ ಇವಾಗ ಅಲ್ಲಿ ದೂರ ಆಗುತ್ತೆ. ಇನ್ಲೆಟ್ ಬಂದ್ಬಿಟ್ಟು ಟ್ಯಾಪ್ ಕೊಡಲ್ಲ, ನಮ್ಮ ಸಂಪು ಕೊಟ್ಟು ನಮ್ಮ ಒಂದು ಪಾರ್ಕಿಂಗ್ ತೋರಿಸಿ. ಇದು ನಮ್ಮ ಪಾರ್ಕಿಂಗು, ಇದು ನಮ್ಮ ಪಾರ್ಕಿಂಗು. ಆ್ಯಂಡ್ ಇವಾಗ ನಾನು ಸ್ವಲ್ಪ ನಮ್ಮ ಪಾರ್ಕಿಂಗ್ ಫುಲ್ಲು ತೊಳೆಯೋಕ್ಕಾಗಲ್ಲ, ಯಾಕೆಂದರೆ ನಮ್ಮ ಮನೆಯವ್ರು ಅಲ್ಲೇ ಪಾರ್ಕಿಂಗ್ ಎಲ್ಲ ತೊಳೆದಿದ್ದಾರೆ. ಸೊ ಪಾರ್ಕಿಂಗ್ ಒಂದು ಸ್ವಲ್ಪ ತೊಳೆದು ನಿಮಗೆ ನನ್ನ ಬುಲೆಟ್, ನನ್ನ ಬೈಕು ಮತ್ತು ನನ್ನ ಕಾರು ಇವೆರಡು ವಾಶ್ ಮಾಡಿ ನಾನು ತೋರಿಸ್ತೀನಿ. ವಿತ್ ಸುಗ್ರೀವ್ ಇಂಡಸ್ಟ್ರೀಸ್ ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಮತ್ತು ಸುಗ್ರೀವ್ ಇಂಡಸ್ಟ್ರೀಸ್ ಶಾಂಪೂನ ಯೂಸ್ ಮಾಡಿ ಎಲ್ಲನೂ ವಾಶ್ ಮಾಡಿ ಫೋಮಿಂಗ್ ಏನು ಕೆಪಾಸಿಟಿ ಬರುತ್ತೆ ಎಲ್ಲ ಥರನೂ ತೋರಿಸಿ ನಿಮಗೆ ಒಂದು ವಿಡಿಯೋ ಮಾಡಾಕ್ತಾ ಇದ್ದೀನಿ ಇವತ್ತು. ಬನ್ನಿ ಸ್ಟಾರ್ಟ್ ಮಾಡೋಣ. ಡೆಮೋ ಎಲ್ಲ ನೀಟಾಗಿ ಡೆಮೋ ತೋರಿಸ್ತೀನಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಾವು ಸೆಟಪ್ ರೆಡಿ ಮಾಡಿದ್ದೀವಿ. ಇವಾಗ ನಾನು ಇನ್ಲೆಟ್ನ ಬಂದು ಸಂಪು ಕೊಟ್ಟಿದ್ದೀನಿ, ನೀವು ಬಕೆಟ್ಗೂ ಕೊಡ್ಕೋಬಹುದು, ನಾನು ಹೇಳ್ದಂಗೆ ಇಲ್ಲ ಟ್ಯಾಪ್ಗೂ ಕೊಡ್ಕೋಬಹುದು. ಪ್ರೆಷರ್ ವಾಷರ್ ಗನ್ನು ಕೂಡ ಔಟ್ಲೆಟ್ ಕನೆಕ್ಷನ್ ಆಗಿದೆ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಪ್ರೆಷರ್ ವಾಷರ್ ಗನ್ನು ಕ್ವಿಕ್ ಕನೆಕ್ಟ್ ಇಂದ ಬರ್ತದೆ. ಮತ್ತೆ 7 ನಾಸಲ್ಸ್ ಕೊಡ್ತಾ ಇದ್ದೀವಿ ನಿಮಗೆ. 7 ನಾಸಲ್ಸ್ ಬಂದು ಒಂದೊಂದು ಡಿಫ್ರೆಂಟ್ ಆಂಗಲ್ ಇಂದ ಗನ್ ಪ್ರೆಷರ್ ವಾಷರ್ ಗನ್ ಸ್ಪ್ರೇ ಆಗುತ್ತೆ. ಎಲ್ಲ ನಾಸಲ್ಸ್ ಇಂದನೂ ಯಾವ ತರ ಸ್ಪ್ರೇ ಆಗುತ್ತೆ ಅಂತ ಒಂದು ತೋರಿಸ್ತೀನಿ ಇವಾಗ ನಿಮಗೆ. ರೆಡ್ ನಾಸಲ್ಲು 0 ಡಿಗ್ರಿ ನಾಸಲ್ಲು ಫುಲ್ಲು ಪಿನ್ ಪಾಯಿಂಟ್ ಅಲ್ಲಿ ತುಂಬಾ ಪ್ರೆಷರ್ ಇಂದ ಬರುತ್ತೆ. ಇದು ಮುಟ್ಟಕ್ಕಾಗಲ್ಲ, ಟ್ರೈ ಮಾಡಕ್ ಹೋಗ್ಬೇಡಿ. ಆರೆಂಜು ಇದು 15 ಡಿಗ್ರಿ ನಾಸಲ್ಲು, ಇದು ರಿನ್ಸ್ ಮಾಡಕ್ಕೆ ಇಲ್ಲ ಸ್ಪ್ರೇ ಮಾಡಕ್ಕೆ ಯೂಸ್ ಮಾಡ್ಬೋದು. ನೀವು ನೋಡ್ಬೋದು ಈ ಒಂದು ಆಂಗಲ್ ಅಲ್ಲಿ ಬರ್ತದೆ. ಇವಾಗ ನೆಕ್ಸ್ಟ್ ಗ್ರೀನ್ ಕಲರ್ ಬಂದು 25 ಡಿಗ್ರಿ ನಾಸಲ್ಲು. ಇದು ನಾರ್ಮಲ್ ಪ್ರೆಷರ್ ವಾಷರ್ ಅಲ್ಲಿ ನಿಮ್ಗೆ ಏನ್ ಬರ್ತದೆ, ಯೂನಿವರ್ಸಲ್ ಪ್ಲಾಸ್ಟಿಕ್ ಕನೆಕ್ಟರು, ಅದು ಬಂದು ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೊ ನೀವು ತಿರುಗಿಸ್ತಾ ದಿನ ಬರ್ತಿ ಮೇಲೆ ಅದು ಹಾಳಾಗುತ್ತೆ. ಸೊ ಇವೆಲ್ಲ ಏನ್ ಬಂದು ಬ್ರಾಸ್ ಕನೆಕ್ಟರ್ ನಾಸಲ್ಲು, ಸ್ಟೇನ್ಲೆಸ್ ಸ್ಟೀಲ್ ನಾಸಲ್ಸ್ ಬರ್ತವೆ. ನೀವು ಎಷ್ಟೇ ದಿವಸ ಯೂಸ್ ಮಾಡಿದ್ರು ಏನೂ ಆಗಲ್ಲ ಇದರಲ್ಲಿ. ನೀವೇ ನೋಡ್ಬೋದು. ಎಲ್ಲ ಗನ್ನು ಒಂದು ಸ್ಟೇನ್ಲೆಸ್ ಸ್ಟೀಲ್ ಬರುತ್ತೆ, ಮಿಕ್ಕಿದೆಲ್ಲ ಬ್ರಾಸ್ ಫಿಟ್ಟಿಂಗ್ಸೇ ಬರುತ್ತೆ ನಮ್ಮ ಕಡೆಯಿಂದ. ಇದು 25 ಡಿಗ್ರಿ ನಾಸಲ್ಸು, ಗ್ರೀನ್ ನಾಸಲ್ಲು. ಇದು ಗಾಡಿಗೆ ನೀರು ಹೊಡಿಯೋಕೆ ಆಗಲಿ, ಇಲ್ಲಾಂದ್ರೆ ಪಾರ್ಕಿಂಗ್ ಶೆಡ್ ತೊಳೆಯೋಕೆ ಆಗಲಿ, ಈ ಥರ ತುಂಬ ಉಪಯೋಗ ಬರುತ್ತೆ.
ನೀವೇ ನೋಡ್ತಿರ್ಬೋದು ಗಲೀಜ್ ಎಷ್ಟು ಕಿತ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು. ನೀರು ಅಷ್ಟು ವೇಸ್ಟ್ ಆಗಲ್ಲ, ಬರೀ ಗಾಳಿನ ಸ್ಪ್ರೇ ಮಾಡೋದ್ರಿಂದ, ಇದು ಬರೀ ಪ್ರೆಷರಿಂದ, ಸೊ ನಿಮಗೆ ನೀರು ಅಷ್ಟು ಖರ್ಚಾಗಲ್ಲ. ನೆಕ್ಸ್ಟ್ ಇನ್ನೊಂದು ಬಂದು ಇದು ವೈಟ್ ಕಲರ್ ಬಂದು 40 ಡಿಗ್ರಿ ನೋಸಲ್ಲು. ಇದು ಇನ್ನೂ ವೈಡ್ ಆಗಿರುತ್ತೆ ಸ್ಪ್ರೆಡ್ಡು ನಿಮಗೆ ನೋಡಿ. ಈ ಸ್ಪ್ರೆಡಲ್ಲಿ ಬರುತ್ತೆ ನಿಮಗೆ. ಇದು ನಿಮಗೆ ಜಾಸ್ತಿ ಫೋರ್ಸ್ ಏನಿರಲ್ಲ ಪ್ರೆಷರು. ಸುಮ್ಮನೆ ಏನೋ ನೀವು ರಿನ್ಸ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು ಇದರಲ್ಲಿ. ಅಂಡ್ ಮಿಕ್ಕಿದ್ದು 3 ಪಿಂಕ್, ಬ್ಲೂ ಮತ್ತೆ ಬ್ಲ್ಯಾಕ್ ಕಲರ್ ನಾಸಲ್ಸ್ ಬಂದು ಕಮ್ಮಿ ಪ್ರೆಷರ್ಸ್ ಇರ್ತದೆ. ಈ ಒಂದು ಮೇನ್ ಪ್ರೆಷರ್ ವಾಷಿಂಗ್ಗೆ ಮೇನ್ ಈ 4. ಮಿಕ್ಕಿದೇನ ನೀವು ಏನಾನ ವಾಟರಿಂಗ್ ಮಾಡ್ಕೋಬೇಕು ವಿತೌಟ್ ಎನಿ ಬಿಗ್ ಪ್ರೆಷರ್ ಅಂದ್ರೆ ಇವು 3 ನೀವು ಯೂಸ್ ಮಾಡ್ಕೋಬಹುದು. ಅದು ಸೇಮ್ ಡಿಫ್ರೆಂಟ್ ಆಂಗಲ್ಸ್ ಅಲ್ಲಿ ಬರ್ತದೆ ವಿತ್ ಲೆಸ್ ಪ್ರೆಷರ್. ನೀವು ಈ ನಾಸಲ್ಸ್ ನೋಡಿದ್ರೆ ಇವಾಗ ನನ್ನ ಇಲ್ಲಿಂದ ನನ್ನ ಪಾರ್ಕಿಂಗ್ ವಾಶ್ ಮಾಡಿ, ನನ್ನ ಗಾಡಿ ವಾಶ್ ಮಾಡಿ, ಮತ್ತೆ ನನ್ನ ಕಾರ್ ವಾಶ್ ಮಾಡಿ ನಿಮಗೆ ಒಂದು ಡೆಮೋ ತೋರಿಸ್ತೀನಿ ಅಂತ. ಇವಾಗ ನಮ್ಮ ಪಾರ್ಕಿಂಗ್ ಶೆಡ್ ನ ಗ್ರೀನ್ ನಾಸಲ್ ಇಂದ ನಾವು ವಾಶ್ ಮಾಡ್ತಾ ಇದೀನಿ. ಇಷ್ಟು ಮಾತ್ರ ವಾಶ್ ಮಾಡ್ತೀನಿ ನಾನು. ಇಲ್ಲೆಲ್ಲ ಆಲ್ರೆಡಿ ವಾಶ್ ಆಗಿರೋ ಕಾರಣ ನಾನು ಇವಾಗ ವಾಶ್ ಮಾಡಿ ತೋರಿಸಲ್ಲ ಅದನ್ನ. ಸೊ ಇವಾಗ ನೋಡ್ಬೋದು ಗ್ರೀನ್ ನಾಸಲ್ ನೋಡಿ, ಏನ್ ನೀರು ಜಾಸ್ತಿ ಖರ್ಚಾಗೋದು ಇಲ್ಲ. ಬೆಳಗ್ಗೆ ಎದ್ದು ನಿಮ್ಮ ಪಾರ್ಕಿಂಗ್ ಆಗಲಿ ಇಲ್ಲ ಅಂದ್ರೆ ನಿಮ್ಮ ಮನೆ ಬಾಗಿಲೇ ಆಗಲಿ 2 ನಿಮಿಷಕ್ಕೆ ಈ ತರ ಸ್ಪ್ರೇ ಮಾಡ್ಕೋಬಹುದು. ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಇದ್ರೆ ನೋಡಿ, ಆಕ್ಚುಲಿ ನೋಡ್ಬೋದು ಜಸ್ಟ್ ವಾಟರಿಂಗ್ ಮಾಡಿದಷ್ಟೇ ಎಷ್ಟು ನೀಟಾಗಿ ಕ್ಲೀನ್ ಆಯ್ತು. ಎಲ್ಲ ಧೂಳು ಏನೇನಿತ್ತು ಎಲ್ಲ ಕ್ಲೀನ್ ಆಗಿದೆ. ಸೊ ಇವಾಗ ಬಂದು ನಮ್ಮ ಗೇಟ್ ಮುಂದೆ ಈ ರಂಗೋಲಿನೇ ಆಗಲಿ ಮನೆ ಆಗಲಿ ನನ್ನ ಬೈಕು ಮತ್ತೆ ಕಾರ್ ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನಾವು ಜಸ್ಟ್ ನೋಡಿ ವಾಟರ್ ಪುಷ್ ಅಷ್ಟೇ, ಏನು ಜಾಸ್ತಿ ನಿಮಗೆ ಸ್ಟ್ರೈನ್ ಆಗಲ್ಲ, ಶ್ರಮ ತಗೊಳ್ಳಲ್ಲ, ಏನಿಲ್ಲ. ಈಸಿ ಟು ಕ್ಲೀನ್ ಎಲ್ಲ ನೋಡ್ಬೋದು ನೀವು. ಜಸ್ಟ್ 1 ಮಿನಿಟ್ಗೆ ನಿಮ್ಮ ರಂಗೋಲಿನೇ ಆಗಲಿ ಮನೆ ಬಾಗಿಲೇ ಆಗಲಿ 2 ನಿಮಿಷಕ್ಕೆ ಹಿಂಗೆ ತೊಳ್ಕೊಬೋದು. ಇವಾಗ ನಾರ್ಮಲ್ ಆಗಿ ಲೇಡೀಸು ಬೆಳಗ್ಗೆ ಎದ್ದು ಯಾರಪ್ಪ ನನ್ನ ಮನೆ ಬಾಗಿಲು ವಾಶ್ ಮಾಡ್ಕೊತಾರೆ ಅಂತ ಎಲ್ಲ ಯೋಚನೆ ಮಾಡ್ತಾರೆ. ಸೊ ಇದರಲ್ಲಿ ಆ ಥರ ಎಲ್ಲ ಇರಲ್ಲ. ಈಸಿ ಟು ವರ್ಕ್. ನಿಮಗೆ ನೋಡ್ಬೋದು ನೀವು 2 ನಿಮಿಷಕ್ಕೆ ಇದು ಆಫ್ ಆಗೋಯ್ತು, ರಂಗೋಲಿ ಹೋಯ್ತು ಅಷ್ಟೇ. ನೀಟಾಗಿ ಈ ಥರ ಬಾಗಿಲು ತೊಳ್ಕೊಂಡು ರಂಗೋಲಿನ ಒಂಚೂರು ಹಂಗೆ ಇದು ನಿಮ್ಮ ಮನೆ ಕಾರ್ನರ್ವರೆಗೂ ಈ ಥರ ನೋಡ್ಬಿಟ್ಟು ನಾನಿವಾಗ ಮಧ್ಯಾಹ್ನ ನಿಮಗೆ ವಾಶ್ ಮಾಡಿ ತೋರಿಸ್ತಾ ಇರೋದು. ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಮಾಡಬೇಕಾಗಿರೋದು. ಸೊ ಮಧ್ಯಾಹ್ನ ನಾನು ಬೆಳಗ್ಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಅಷ್ಟೇ ನೋಡ್ಬೋದು ನೀವು 2 ನಿಮಿಷಕ್ಕೆ ಮನೆ ಬಾಗಿಲು ಕ್ಲೀನ್ ಆಯಿತು. ಸೊ ಇವಾಗ ನನ್ನ ಒಂದು ಬೈಕು ಮತ್ತು ನನ್ನ ಒಂದು ಕಾರ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಇವಾಗ ಗಾಡಿ ರಿನ್ಸ್ ಮಾಡಲಿಕ್ಕೆ ಆರೆಂಜ್ ನಾಸಲ್ ಯೂಸ್ ಮಾಡ್ತಾ ಇದ್ದೀವಿ. ಒಂದ್ಸತಿ ಬಂದು ಗಾಡಿ ಗಲೀಜ್ ಎಷ್ಟಿದೆ ಅಂತ ತೋರಿಸ್ಬಿಟ್ಟು ನೀಟಾಗಿ. ಇಲ್ಲಿ ನೋಡಿ ಈ ಥರ ಧೂಳಿರುತ್ತೆ. ಇದೆಲ್ಲ ನಾರ್ಮಲ್ ನನ್ನ ಗಾಡಿ ಧೂಳಾಗಿದೆ, ಗಲೀಜಾಗಿದೆ. ಇದು ಇವಾಗ ವಾಶ್ ಮಾಡಿ ತೋರಿಸ್ತೀವಿ ಜಸ್ಟ್ ಇಲ್ಲ. ಓಕೆ, ಇವಾಗ ರಿನ್ಸ್ ಮಾಡಲಿಕ್ಕೆ ನಾವು ಆರೆಂಜ್ ನಾಸಲ್ ಯೂಸ್ ಮಾಡ್ತಾ ಇದ್ದೀವಿ ನನ್ನ ಬೈಕ್ನ. ನೀವು ಏನೇ ಆಗಲಿ ತುಂಬ ಸ್ಪೀಡಾಗಿ ಹೊಡೆದ್ರೆ ಗಲೀಜ್ ಅಷ್ಟು ನೀಟಾಗಿ ಹೋಗಲ್ಲ, ಯಾವುದೇ ಒಂದು ಪ್ರೆಷರ್ ವಾಷರಲ್ಲೇ ಆಗಲಿ. ಸೊ ಒಂಚೂರು ಸ್ಲೋ ಆಗಿ ಹೋಗ್ಬೇಕು ನೀವು ಈ ಥರ ವಾಶ್ ಮಾಡ್ಬೇಕಾದ್ರೆ. ವಾಟರಿಂಗ್ ಆಗಿದೆ. ಇವಾಗ ನಾನು ಕಾರ್ಗೂ ವಾಟರಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡ್ಬೋದು ನೀವು ಗಲೀಜ್ ಎಷ್ಟು ನೀಟಾಗಿ ಕಿತ್ಕೊಂಡು ಹೋಗುತ್ತೆ ಅಂದ್ಬಿಟ್ಟು. ಕಾರ್ ವಾಷಿಂಗ್ ನೀವೆಲ್ಲ ಇವಾಗ ಕಾರ್ ವಾಷಿಂಗ್ಗೆ ಇಲ್ಲ ಬೈಕ್ ವಾಷಿಂಗ್ಗೆ ನೀವು ಕೊಡ್ತೀರಾ ಅಂದ್ರೂ ಬಂದ್ಬಿಟ್ಟು ಮಿನಿಮಮ್ 200 ರೂಪಾಯಿ 300 ರೂಪಾಯಿ ಕಮ್ಮಿ ಯಾರು ನಿಮಗೆ ಕಾರ್ ವಾಶ್ ಬೈಕ್ ವಾಶ್ ಮಾಡಿಕೊಡಲ್ಲ. ಸೊ ಇದು ಬಂದು ನಿಮಗೆ ಈಸಿ ಟು ಯೂಸ್. 50 ಫೀಟ್ ಹೋಸ್ ಇರೋದ್ರಿಂದ ಈಸಿ ಟು ಯೂಸ್ ಬರ್ತದೆ. ನಾವು ಒಳಗಡೆಯಿಂದ ಇನ್ನೂ ನೋಡಿ ಫುಲ್ ಹೋಸ್ನ ಪೈಪ್ನ ನಾನು ಈಚ್ ಕಡೆ ತೆಗ್ದೇ ಇಲ್ಲ. ಅಲ್ಲಿ ವಾಲ್ ಮೌಂಟೆಡ್ ಒಂದ್ಸತಿ ತೋರಿಸು. ಫುಲ್ ಪೈಪ್ನ ನಾನು ಈಚ್ ಕಡೆ ತೆಗ್ದೇ ಇಲ್ಲ. ಹಂಗೂ ನಮ್ಮ ಮನೆಯಿಂದ ಈಚ್ ಕಡೆ ಬಂದು ನನ್ನ ಕಾರ್ ಬೇಕಾದ್ರೆ ಒಂದು ರೌಂಡ್ ಬರುತ್ತೆ ಆ ಥರ ಹೇಳ್ಬಿಟ್ಟು ಬಂದಿದೆ. 50 ಫೀಟ್ ಅಂದರೆ ತುಂಬ ಉದ್ದ ಆಗುತ್ತೆ ನಿಮಗೆ ಹೋಸು. ಆ ಥರ ನೀವು ವಾಶ್ ಮಾಡ್ಕೋಬೋದು.
ಯಾ ನೋಡ್ಬೋದು ಇವಾಗ ರಿನ್ಸಿಂಗ್ ಆಗಿದೆ, ಕಾರು ಮತ್ತು ಬೈಕ್ ರಿನ್ಸಿಂಗ್ ಆಗಿದೆ. ಇವಾಗ ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪು ಯೂಸ್ ಮಾಡಿ ಫೋಮ್ ಕ್ಯಾನನಿಂದ ಫುಲ್ಲು ಫೋಮಿಂಗ್ ಮಾಡಿ ತಿರ್ಗಾ ಆಮೇಲೆ ರಿನ್ಸಿಂಗ್ ಮಾಡಿ ಒಂದು ವಾಷಿಂಗ್ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇವಾಗ ಸೋಪಿಂಗ್ ಸ್ಟಾರ್ಟ್ ಮಾಡಿ. ಇವಾಗ ನಾವು ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪು ಯೂಸ್ ಮಾಡಿಕೊಂಡು ಕಾರ್ ಮತ್ತು ಬೈಕ್ ವಾಶ್ ಮಾಡಿ ನಿಮಗೆ ತೋರಿಸ್ತೀವಿ. ಇವಾಗ ಫೋಮಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಇಷ್ಟು ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪು ತೊಗೊಂಡಿದ್ದೀನಿ. ಮಿಕ್ಕಿದ ಫುಲ್ಲು ನಾನು ವಾಟರ್ ಫಿಲ್ ಮಾಡ್ತೀನಿ. ಜಸ್ಟ್ ಒಂದು 50 ml ನೀವು ಶಾಂಪು ತೊಗೊಂಡ್ರೆ ಸಾಕು. ಇದ್ರ ಜೊತೆ ಫುಲ್ಲು ವಾಟರ್ ಫಿಲ್ ಮಾಡ್ತೀನಿ. ಇನ್ನು ಇಷ್ಟು ಫುಲ್ಲು 50 ml ಶಾಂಪು ತೊಗೊಂಡು ಫುಲ್ 1 ಲೀಟರ್ ಫೋಮ್ ಕ್ಯಾನನ್ನು ಫಿಲ್ ಮಾಡಿದ್ದೀವಿ. ಇವಾಗ ಸೋಪಿಂಗ್ ಸ್ಟಾರ್ಟ್ ಮಾಡೋಣ. ನೋಡಿ ಇವಾಗ ಶಾಂಪು ತೊಗೊಂಡಿದ್ದೀವಿ. ಇವಾಗ ಬೈಕ್ ಮತ್ತು ಕಾರ್ಗೆ ಸೋಪಿಂಗ್ ಮಾಡಿ ಒಂದು ಡೆಮೋ ತೋರಿಸ್ತಾ ಇದ್ದೀವಿ. ನೋಡ್ಬೋದು ಥಿಕ್ ಫೋಮ್ ಹೆಂಗೆ ಬರುತ್ತೆ. ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪು ಇಂದ ವಾಶ್ ಮಾಡ್ತಾ ಇರೋದು. ಥಿಕ್ ಫೋಮ್ ಹೆಂಗೆ ಬರುತ್ತೆ ಅಂತ ನೋಡಿ. ನೋಡಿ ಫುಲ್ ಥಿಕ್ ಫೋಮ್ ಇದೆ. ನಾವು ಬೇರೆ ಒಂದು ಯಾವುದೇ ಶಾಂಪುಗಳ ಥರ ಒಂದು ಬ್ಯಾಡ್ ಕೆಮಿಕಲ್ಸ್ ಆಗಲಿ ಯಾವುದೇ ಆಗಲಿ ಯೂಸ್ ಮಾಡಲ್ಲ. ಸೊ ಫುಲ್ಲು ಫೋಮಿಂಗ್ ಕ್ವಾಲಿಟಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಬೈಕಿಗೆ ಫೋಮಿಂಗ್ ಆಗಿದೆ. ಇವಾಗ ಕಾರ್ ಫೋಮಿಂಗ್ ಮಾಡಿಬಿಟ್ಟು ತಿರ್ಗಾ ಒಂದ್ಸತಿ ರಿನ್ಸ್ ಮಾಡಿ ವಾಶ್ ಮಾಡಿಬಿಡೋಣ, ಅಷ್ಟೇ ಮುಗೀತು. ನೋಡ್ಬೋದು ನೀವು ಫೋಮಿಂಗ್ ಕ್ವಾಲಿಟಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ಒನ್ ಲೀಟರ್ ಕಾರ್ ವಾಶ್ ಶಾಂಪು ನೀವೇನಾನ ಯೂಸ್ ಮಾಡಿದ್ರೆ ಫೋಮ್ ಕ್ಯಾನಲ್ಲಿ 2 ಕಾರ್ನ ಆರಾಮಾಗಿ ನೀವು ಫೋಮಿಂಗ್ ಮಾಡ್ಕೋಬೋದು. ಅದು ಇಷ್ಟ ಆಗಿದೆ. ನೋಡ್ಬೋದು ಎಷ್ಟು ಥಿಕ್ ಫೋಮಿಂಗ್ ಆಗ್ತದೆ ಅಂತ ಹೇಳ್ಬಿಟ್ಟು. ನಮ್ಮ ಸುಗ್ರೀವ್ ಇಂಡಸ್ಟ್ರೀಸ್ ಪ್ರೆಷರ್ ಹೆಂಗೆ ಬರ್ತಾ ಇದೆ ಅಂದ್ಬಿಟ್ಟು ನಮ್ಮಲ್ಲಿ ಪ್ರೆಷರ್ ವಾಷರ್ಗೂ ಈ ಥರ ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಶಾಂಪು ಹಾಕ್ಕೊಂಡು ನೀವು ಈ ಥರ ಫೋಮಿಂಗ್ ಮಾಡಿಕೊಂಡ್ರೆ ಇದೇ ಥಿಕ್ ಫೋಮು ಎಷ್ಟು ಸಕ್ಕತ್ತಾಗಿ ಬರುತ್ತೆ ನೀವು ನೋಡ್ಬೋದು. ನಮ್ಮ ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಶ್ ಪ್ರೆಷರ್ ಕೂಡ ಹಂಗೆ ಇರಬೇಕು. ಸೊ ಈ ಥರ ಥಿಕ್ ಫೋಮ್ ಬರುತ್ತೆ ನಿಮಗೆ ಪ್ರೆಷರ್ ವಾಷರ್ಗಳ ಕಡೆಯಿಂದ. ನೋಡ್ಬೋದು ಫೋಮಿಂಗ್ ಆಗಿದೆ. ಇವಾಗ ನಿಮಗೆ ಇನ್ನೊಂದ್ಸತಿ ಇವಾಗ ಜಸ್ಟ್ ನಾನು ಒಂದು ಬಟ್ಟೆಯಲ್ಲಿ ಸ್ಕ್ರಬ್ ಮಾಡಿ ನಾನು ತಿರ್ಗಾ ಆಮೇಲೆ ವಾಟ್ರಿಂಗ್ ಮಾಡಿಬಿಟ್ಟು ನಿಮಗೆ ವಾಶ್ ಮಾಡ್ತೀನಿ. ಇವಾಗ ಇವಾಗ ಸೋಪಿಂಗು ಮತ್ತು ಫೋಮಿಂಗ್ ಎಲ್ಲ ಆಯಿತು ಬೈಕ್ಗೆ ಮತ್ತು ಕಾರ್ಗೆ. ಇವಾಗ ನಾವು ವಾಟ್ರಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಇವಾಗ ಬರೀ ವಾಟ್ರಿಂಗ್ಗೋಸ್ಕರ ಅಂದ್ಬಿಟ್ಟು ಇವಾಗೇನೆಲ್ಲ ಗಲೀಜೆಲ್ಲ ಹೋಗಿರುತ್ತೆ. ಸೊ ಇನ್ನೊಂಚೂರು ವೈಟ್ ನಾಜಲ್ಲು ಗ್ರೀನ್ ನಾಜಲ್ ಹಾಕೊಂಡು ನಾವು ವಾಟ್ರಿಂಗ್ ಮಾಡ್ತಾ ಇರೋದು. ನೀವೇ ನೋಡ್ಬೋದು ಆಲ್ರೆಡಿ ಶೈನಿಂಗ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು 2020 ಮಾಡೆಲ್ ನಂದು ಬುಲೆಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಬಂದು ನೋಡಿ ಇನ್ನೂ ಎಷ್ಟು ಶೈನಿಂಗ್ ಆಗಿ ಮೇಂಟೈನ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಇವಾಗ ವಾಶ್ ಮಾಡಿದ್ರೆ ನಾನು ರೆಗ್ಯುಲರ್ ಆಗಿ ವಾಶ್ ಮಾಡಿ ಮೇಂಟೈನ್ ಮಾಡೋದ್ರಿಂದ ಇನ್ನೂ ಶೈನಿಂಗ್ ಆಗೇ ಇದೆ. ಏನು ಶೈನಿಂಗ್ ಎಲ್ಲ ಹೋಗಿಲ್ಲ. ವಾಟ್ರಿಂಗ್ ಆಗಿದೆ. ಇವತ್ತು ಬನ್ನಿ ಕಾರ್ ಹತ್ರ ಹೋಗೋಣ. ಕಾರ್ದು ಫೋಮಿಂಗು ಸೋಪಿಂಗ್ ಎಲ್ಲ ಆಗಿದೆ, ನೀವೇ ನೋಡ್ಬೋದು. ವಾಟ್ರಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಕಾರ್ ಬಂದು ನೀವು ಹಿಂಗೆ ಸ್ಪೀಡಾಗಿ ಹೊಡೆದ್ರೆ ವಾಟರ್ನ ಅಷ್ಟು ನೀಟಾಗಿ ಬೇಗ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ಸ್ಲೋ ಆಗಿ ಹೋಗ್ಬೇಕು ನೀವು, ಅವಾಗ ನೀಟಾಗಿ ಕೊಳೆ ಇಲ್ಲ ಫೋಮ್ ಏನೇ ಇದ್ರೂ ಹೋಗುತ್ತೆ. ಈ ಥರ ಸ್ಲೋ ಆಗಿ ಹೋದ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಏನೇ ಮಾಡಿದ್ರು ಈ ಥರ ಸ್ಲೋ ಆಗಿ ನೀಟಾಗಿ ವಾಷಿಂಗ್ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ಶೈನಿಂಗು ಬರುತ್ತೆ.
ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ, ಕಾರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಸ್ಲೋ ಆಗೋದ್ರೆ ನಿಮಗೆ ನೀಟಾಗಿ ಕ್ಲೀನ್ ಆಗುತ್ತೆ, ಬೇಗ ಕ್ಲೀನ್ ಆಗುತ್ತೆ. ಈ ಥರ ಸ್ಪೀಡಾಗಿ ಹೋಗ್ಬೇಡಿ ಯಾವತ್ತೇ ಆಗಲಿ ವಾಟ್ರಿಂಗ್ ಮಾಡ್ಬೇಕಾದ್ರೆ ಕಾರ್ಗೆ. ಆಫ್ಟರ್ ಶಾಂಪೂ ಈ ಥರ ಸ್ಲೋ ಆಗಿ ನೀವು ವಾಟ್ರಿಂಗ್ ಮಾಡಿದ್ರೇ ನೋಡಿ ಏನು ಪ್ರೆಷರ್ ಇದೆ ಎಲ್ಲ ಒಂದು ಗಲೀಜು ಕಿತ್ಕೊಂಡು ಹೋಗುತ್ತೆ. ಕಮರ್ಷಿಯಲ್ ಪ್ರೆಷರ್ ವಾಷರ್ಸಲ್ಲಿ ನಿಮ್ಗೆ ಏನು ಪ್ರೆಷರ್ ಸಿಗುತ್ತೆ ಆ ಒಂದು ಪ್ರೆಷರ್ ಸಿಗುತ್ತೆ. ನಮ್ಮ ಒಂದು ಸುಗ್ರೀವ್ ಇಂಡಸ್ಟ್ರೀಸ್ ವಾಲ್ ಮೌಂಟೆಡ್ ಪ್ರೆಷರ್ ವಾಷರಲ್ಲಿ ಇಲ್ಲ ನಾರ್ಮಲ್ ಪ್ರೆಷರ್ ವಾಷರ್ಸಲ್ಲಿ ನೋಡ್ಬೋದು ನೀವು ಪ್ರೆಷರ್ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು. ನೀವು ಕಾರ್ ವಾಶ್ ಏನು ಕೊಡೋ ಅವಶ್ಯಕತೆನೇ ಇರಲ್ಲ. ಈ ಒಂದು ಪ್ರೆಷರ್ ಬಂದ್ಬಿಟ್ರೆ ನಿಮಗೆ ಕಾಪರ್ ವೈಂಡಿಂಗ್ ಮೋಟರ್ ಆಗಿರೋದ್ರಿಂದ ನಿಮಗೆ ಲಾಂಗ್ ಲೈಫ್ ಕೂಡ ಬರುತ್ತೆ. ಎಲ್ಲ ಸಕ್ಕತ್ತಾಗಿದೆ ನೋಡಿ. ಇವಾಗ ವಾಷಿಂಗ್ ಆಗಿದೆ. ನಾರ್ಮಲ್ ಆಗಿ ನೀವು ಒಂಚೂರು ಡ್ರೈ ಆದಮೇಲೆ ಕ್ಲೋತಲ್ಲಿ ಒಂದ್ಸತಿ ವೈಪ್ ಮಾಡಿದ್ರೆ ಕಾರ್ ಶೈನಿಂಗ್ ಆಗಿ ಫುಲ್ ರೆಡಿ ಆಗುತ್ತೆ, ಸಕ್ಕತ್ತಾಗಿರುತ್ತೆ ಕ್ಲೀನ್ ಮಾಡಿದ್ಮೇಲೆ. ಇವಾಗ ನಾವು ವಾಶ್ ಮಾಡಿ ತೋರಿಸಿ ಇಷ್ಟೇ ವಾಷಿಂಗ್ ವಿಡಿಯೋ. ಕಾಲ್ಭಾಗ ನಮ್ಮ ಪಾರ್ಕಿಂಗು ಮತ್ತು ಮನೆ ಬಾಗಿಲು, ಈ ರಂಗೋಲಿ ಮತ್ತು ಬೈಕ್ ಮತ್ತು ಕಾರ್ ಇವು 4 ವಾಶ್ ಮಾಡಿಕ್ಕೆ ನನಗೊಂದು 12:25 ಸ್ಟಾರ್ಟ್ ಮಾಡಿದ್ವಿ. 12:40 ಅರೌಂಡ್ 15 ಮಿನಿಟ್ಸ್ ಆಗಿದೆ. 15 ಮಿನಿಟ್ಸಲ್ಲಿ ನಾವು ಈ ಎಲ್ಲ ಡೆಮೋ ತೋರಿಸ್ತೀವಿ. ಕಾರು ಬೈಕ್ ಎಲ್ಲ ವಾಶ್ ಮಾಡಿ ನಿಮಗೆ ಡೆಮೋ ತೋರಿಸಿದ್ದೀವಿ. ಸೊ ಇವತ್ತಿನ ಡೆಮೋ ಬಂದು ಇಷ್ಟ ಆಗಿತ್ತು. ಸೊ ಇವತ್ತು ಕಂಪ್ಲೀಟಾಗಿ ಹಿಂಗೆ ವರ್ಕ್ ಆಗುತ್ತೆ ನಮ್ಮ ಸುಗ್ರೀವ್ ಇಂಡಸ್ಟ್ರೀಸ್ ವಾಲ್ ಮೌಂಟೆಡ್ ಕಾರ್ ವಾಷರ್, ವಾಲ್ ಮೌಂಟೆಡ್ ಪ್ರೆಷರ್ ವಾಷರ್ ಅಂತ ಹೇಳ್ಬಿಟ್ಟು ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ, ಒಂದು ಕಂಪ್ಲೀಟ್ ಡೀಟೇಲ್ ಸಿಕ್ಕಿರುತ್ತೆ. ಸೊ ಈ ಒಂದು ಸುಗ್ರೀವ್ ಇಂಡಸ್ಟ್ರೀಸ್ ಕಾರ್ ವಾಷರ್ ಬಂದು ಫ್ರೀ ಇನ್ಸ್ಟಾಲೇಷನ್ನು ನಾವೇ ಬಂದು ಇನ್ಸ್ಟಾಲೇಷನ್ ಮಾಡೋದು ಬಂದು ಆಲ್ ಓವರ್ ಬೆಂಗಳೂರು ಮಾಡಿಕೊಡ್ತೀವಿ. ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಬೇಕಾದ್ರೆ ಅವೈಲೇಬಲ್ ಇದೆ. ಆಲ್ ಓವರ್ ಇಂಡಿಯಾ ನೀವು ಪರ್ಚೇಸ್ ಮಾಡ್ಕೋಬೋದು. ಇನ್ಸ್ಟಾಲೇಷನ್ ನಮ್ಮ ಕಡೆ ಇರಲ್ಲ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ಬೆಂಗಳೂರು ನಮ್ಮ ಕಡೆಯಿಂದ ಇನ್ಸ್ಟಾಲೇಷನ್ ಇರುತ್ತೆ. ಸೊ ನೀವು ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಾದ್ರೂ ಪರ್ಚೇಸ್ ಮಾಡ್ಬೋದು, ಇಲ್ಲ ಆಫ್ಲೈನ್ ಸ್ಟೋರಲ್ಲಾದರೂ ಬಂದು ನಮ್ಗೆ ಪರ್ಚೇಸ್ ಮಾಡ್ಬೋದು. ನೀವು ಹೆಂಗೆ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ. ನಾವೊಂದು ನಿಮ್ಮ ಒಂದು ಸಪೋರ್ಟ್ಗೆ, ನಿಮ್ಮ ಒಂದು ಕಸ್ಟಮರ್ ಸರ್ವಿಸ್ಗೆ ಆಲ್ವೇಸ್ ರೆಡಿ ಆಗಿರ್ತೀವಿ. ಸೊ ಈ ಒಂದು ಕಾರ್ ವಾಶ್ ಸುಗ್ರೀವ್ ಇಂಡಸ್ಟ್ರೀಸ್ ಪ್ರೆಷರ್ ವಾಷರ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.